ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಸಾಧ್ಯವಾದರೆ ಇನ್ನೊಬ್ಬರಿಗೆ ಸಹಾಯ ಮಾಡಿ. ನಿಮ್ಮ ಕೈಲಾಗದಿದ್ದರೆ ಸುಮ್ಮನಿದ್ದು ಬಿಡಿ. ಆದರೆ ಬೇರೆಯವರ ಪರಿಸ್ಥಿತಿಯನ್ನು ನೋಡಿ ಆಡಿಕೊಳ್ಳಬೇಡಿ. ಕಾಲಚಕ್ರ ಒಂದೇ ರೀತಿ ಇರದು ನೋಡಿ. ನಾಳೆ ನಿಮಗೂ ಸಹಾಯ ಬೇಡುವ ಸ್ಥಿತಿ ಬರಬಹುದು, ಮರೆಯಬೇಡಿ. ಕೆಲವರು ನಿಮಗೆ ಸಹಾಯ ಮಾಡಲು ಕರೆಯದೆ ಓಡಿ ಬಂದು ಸಹಾಯ ಮಾಡುತ್ತಾರೆಂದರೆ ಇದರರ್ಥ ಅವರಿಗೆ ಬೇರೆ ಕೆಲಸವಿಲ್ಲ ಅಂತರ್ಥವಲ್ಲ. ಅವರಿಗೆ ನೋವಿನ ಬೆಲೆ, ಮಾನವೀಯತೆ ಬೆಲೆ ತಿಳಿದಿರುತ್ತೆ ಅಂತರ್ಥ. ಜೀವನದಲ್ಲಿ ಯಾರನ್ನಾದರೂ ಕ್ಷಮಿಸಿ, ಆದರೆ ನಿಮ್ಮ ಸಹಾಯ ತಗೊಂಡು ನಿಮಗೆ ಮೋಸ ಮಾಡಿದವರನ್ನು ಯಾವತ್ತೂ ಕ್ಷಮಿಸಬೇಡಿ. ನಿನ್ನ ಸಹಾಯ ಮರೆತು ಮಾತನಾಡುತ್ತಿದ್ದಾರೆ ಅಂದರೆ ಖುಷಿಪಡು, ಏಕೆಂದರೆ ನಿನ್ನ ಸಹಾಯ ನಿನ್ನನ್ನೇ ಮರೆಯುವಷ್ಟು ಅವರನ್ನು ಎತ್ತರಕ್ಕೆ ಬೆಳೆಸಿದೆ. ಎಲ್ಲರ ಕಷ್ಟಗಳಲ್ಲಿ ಸಹಾಯ ಮಾಡುವ ವ್ಯಕ್ತಿಗೆ ಕಷ್ಟ ಬಂದಾಗ ಸಹಾಯ ಮಾಡುವುದಕ್ಕೆ ಯಾರೂ ಜೊತೆಯಲ್ಲಿ ಇರುವುದಿಲ್ಲ. ಈ ಮಾತು ಕಹಿ ಎನಿಸಿದರೂ ನಿಜ. ಇತರರಿಗೆ ನೀನು ಮಾಡಿದ ಸಹಾಯ ಮರೆತು ಹೋಗು, ಆದರೆ ನಿನಗೆ ಇತರರು ಮಾಡಿದ ಸಹಾಯ ನಿದ್ರೆಯಲ್ಲೂ ಮರೆಯದಿರು. ಸಹಾಯ ಎಂಬುದು ಬಹು ಅಮೂಲ್ಯವಾದ ಉಡುಗೊರೆ. ಆದುದರಿಂದ ಅದನ್ನು ಎಲ್ಲರಿಂದಲೂ ಅಪೇಕ್ಷಿಸಬೇಡ, ಯಾಕೆಂದರೆ ಕೆಲವರು ಮಾತ್ರ ಹೃದಯದಿಂದ ಶ್ರೀಮಂತರಾಗಿರುತ್ತಾರೆ. ಇನ್ನೊಬ್ಬರಿಗೆ ಯಾವತ್ತೂ ಸಹಾಯ ಮಾಡಲು ಹಿಂಜರಿಯಬೇಡ, ಏಕೆಂದರೆ ನಿಮ್ಮ ಆ ಒಂದು ಪುಟ್ಟ ಸಹಾಯ ಕೂಡ ಬೇರೆಯವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರಬಹುದು. ಸಹಾಯ ಮಾಡಿ, ಆದರೆ ಅದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಡಿ, ಯಾಕೆಂದರೆ ಸಹಾಯ ತೆಗೆದುಕೊಂಡವರು ಮುಂದೊಂದು ದಿನ ನಿಮ್ಮನ್ನು ಕಂಡು ಕಾಣದಂತೆ ನಟಿಸುವಾಗ ಅಲ್ಲೇ ನಿಮ್ಮ ಮನಸ್ಸು ಕಲ್ಲಾಗಿ ನೀವು ಮುಂದೆ ಯಾರಿಗೂ ಸಹಾಯ ಮಾಡದ ಪರಿಸ್ಥಿತಿ ಎದುರಾಗಬಹುದು. ಮನಸಾರೆ ಸಹಾಯದ ಕಾಣಿಕೆ ಇರಲಿ, ಅದಕ್ಕಾಗಿಯೇ ಅವರಿಂದ ನಿರೀಕ್ಷೆ ಮಾಡದಿರಿ. ಸಹಾಯ ಮಾಡಿದೆವೆಂದು ಡಂಗೂರ ಸಲ್ಲದು. ನೆರವು ಏನಿದ್ದರೂ ಗೌಪ್ಯವಾಗಿದ್ದರಷ್ಟೇ ಬೆಲೆ. ಮಾಡಿದವರಿಗೆ, ಪಡೆದವರಿಗೆ ಬಿಟ್ಟು ಉಳಿದವರಿಗೆ ತಿಳಿಯದಿರುವುದೇ ಒಳಿತು. ಯಾರು ನಿಮಗೆ ಸಹಾಯ ಮಾಡುತ್ತಿದ್ದಾರೆ ಅವರನ್ನು ಮರೆತು ಬಿಡಬೇಡಿ. ಯಾರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಅವರನ್ನು ದ್ವೇಷಿಸಬೇಡಿ. ಯಾರು ನಿಮ್ಮನ್ನು ನಂಬುತ್ತಾರೆ ಅವರಿಗೆ ಮೋಸ ಮಾಡಬೇಡಿ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.